ನಮಸ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಮತಾ ರೆಕ್ಕಿ ಮಾಸ್ಟರ್, ಟ್ಯಾರೋ ರೀಡರ್, ಆಕರ್ಷಕ್ ರೀಡರ್. ನೆಕ್ಸ್ಟ್ ಬೇರೆ ಬೇರೆ ಕೋರ್ಸಸ್ ಎಲ್ಲನೂ ಮಾಡಿದ್ದೇನೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದಾಗ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ, ಮೆಸೇಜ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಟ್ಯಾರೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ, ಆಕಾಶ್ ರೀಡಿಂಗ್, ನ್ಯೂಮರಾಲಜಿ ಈ ಥರ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ ನೀವು ಜಾಯಿನ್ ಆಗಬಹುದು. ನೆಕ್ಸ್ಟು ನಿಮಗೆ ಈಗ ಕೋರ್ಸ್ ನಡೀತಾ ಇರೋದು ಮ್ಯಾನಿಫೆಸ್ಟೇಷನ್ ಕೋರ್ಸ್ ನಡೀತಾ ಇದೆ. ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್, 21 days ಗೈಡೆಡ್ ಮೆಡಿಟೇಷನ್ ನಡೀತಾ ಇದೆ ಕೋರ್ಸು. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ ಪ್ಲೀಸ್ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ ಇದೆ. ಜುಲೈ 15ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು 2 days ಇರೋದು. ನೀವು ಜಾಯ್ನ್ ಆಗಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ದಾಗ. ನೆಕ್ಸ್ಟ್ ಇವತ್ತು ವೀಕ್ಲಿ ರೀಡಿಂಗ್ ಈ ರೀತಿ ಇರುತ್ತೆ. ವೀಕ್ಲಿ ರೀಡಿಂಗ್ ಈ ವಾರ, ಇವತ್ತು ಸೋಮವಾರದಿಂದ ನೆಕ್ಸ್ಟ್ ಬರೋ ಭಾನುವಾರವರೆಗೂ ನಿಮಗೆ ಯಾವ ರೀತಿ ಇರುತ್ತೆ ಇದರ ಮೇಲೆ ರೀಡಿಂಗ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರಲ್ಲಿ ಫೈಲ್ 1 ಫೈಲ್ 2 ಏನೂ ಇಲ್ಲ, ಡೈರೆಕ್ಟಾಗಿ ಈ ವಾರ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವಾರದ ಎನರ್ಜಿ, ನೆಕ್ಸ್ಟು ಆರೋಗ್ಯ, ಅದೇ ರೀತಿಯಲ್ಲಿ ಬಿಸ್ನೆಸ್, ಜಾಬ್, ರಿಲೇಶನ್ಶಿಪ್ ಹೇಗಿರುತ್ತೆ. ಓಕೆ, ನೆಕ್ಸ್ಟ್ ಏಂಜಲ್ಸ್ ಕಾರ್ಡ್ಸಲ್ಲೇ ನಾನು ತೆಗಿಯೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಟ್ಯಾರೋ ಕಾರ್ಡ್ಸ್ ಕಲಿಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಈಗ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲೇ ನಾನು ನಿಮಗೆ ಟ್ಯಾರೋ ಕಾರ್ಡ್ಸ್ ಹೇಳ್ಕೊಡ್ತೀನಿ. ಇನ್ನು ಗೈಡೆಡ್ ಮೆಡಿಟೇಷನ್ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೇನೆ, ನೆಕ್ಸ್ಟು ಶಾರ್ಟ್ಸ್ ವಿಡಿಯೋದಲ್ಲೂ ಹಾಕಿದ್ದೇನೆ, ನೋಡಿ. ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಗ್ರೂಪ್ ಜಾಯಿನ್ ಮಾಡ್ಕೊಳ್ತೇನೆ, ಗ್ರೂಪ್ ಲಿಂಕ್ ಕೊಡ್ತೇನೆ. ಡೈಲಿ ಹಾಫ್ ಆನ್ ಅವರ್ ಇರುತ್ತೆ. ಬೆಳಗ್ಗೆ 11ರಿಂದ 11:30 ಹಾಫ್ ಆನ್ ಅವರ್ ಮಾತ್ರ ನಿಮಗೋಸ್ಕರ ಟೈಮ್ ಇಡಿ. ನಿಮ್ಮ ಜೀವನದ ಬದಲಾವಣೆಯನ್ನು ನೀವು ನೋಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಾರದ ರೀಡಿಂಗ್ ಯಾವ ರೀತಿ ಇರುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆರೋಗ್ಯ ಹೇಗಿರುತ್ತೆ. 5 ಆಫ್ ಪೆಂಟಿಕಲ್ಸ್. ಅದೇ ಜಾಬ್ ಬಗ್ಗೆ ಕೇಳಿದ್ವಿ. ಜಾಬ್ ಬಗ್ಗೆ ಕೇಳಿರೋದಕ್ಕೆ ಇಲ್ಲಿ ದ ಫೂಲ್ ಕಾರ್ಡ್ ಬರ್ತಾ ಇದೆ. ಇನ್ನು ಸಂಬಂಧಗಳು ಬಗ್ಗೆ ಕೇಳೋದಕ್ಕೆ 2 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಹೇಳ್ತೇನೆ. ಇಲ್ಲಿ ಕಾಂಪ್ರಮೈಸ್ ಬರ್ತಾ ಇದೆ ಈ ವೀಕ್. ನೆಕ್ಸ್ಟ್ ಆರೋಗ್ಯದ ಬಗ್ಗೆ, ಫರ್ಗಿವ್ನೆಸ್. ಜಾಬ್ ಬಗ್ಗೆ ಬಿ ಅಸೆಡ್ಟಿವ್. ನೆಕ್ಸ್ಟ್ ಸಂಬಂಧಗಳ ಬಗ್ಗೆ ಮೆಡಿಟೇಷನ್ ಬ್ರಿಂಗಿಂಗ್ ಆನ್ಸರ್. ಓಕೆ, ಸರಿ. ಇನ್ನು ಈ ವಾರ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಂದರೆ ಸ್ಟೇಬಿಲಿಟಿಯಾಗಿ ಮೈಂಡ್ಸೆಟ್ಟಲ್ಲಿ ಇರ್ತೀರಾ. ಎಲ್ಲ ಜ್ಞಾನ ಎಲ್ಲ ರೀತಿಯಲ್ಲೂ ಗೊತ್ತಿದೆ. ಆದರೆ ಹಣದ ವಿಚಾರವಾಗಿ, ಹಣದ ವಿಚಾರ, ಆರೋಗ್ಯ ಎರಡನ್ನೂ ನೀವು ಬ್ಯಾಲೆನ್ಸಿಂಗ್ ಮಾಡಬೇಕಾಗಿರೋ ಟೈಮ್ ಇಂಪಾರ್ಟೆಂಟ್ ಇದೆ. ಕಾಂಪ್ರಮೈಸ್ ಏನಕ್ಕೂ ಅಷ್ಟು ಜಾಸ್ತಿ ನೀವು ಕನೆಕ್ಟ್ ಆಗಬೇಡಿ. ನಿಮಗೆ ಎಷ್ಟು ಕೆಲಸ ಇದೆಯೋ, ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಇದ್ರ ಬಗ್ಗೆ ಗೊತ್ತಿದೆಯೋ ಅಷ್ಟರಲ್ಲಿ ನೀವು ಹೋಗಿ. ತುಂಬ ಎಲ್ಲ ಗೊತ್ತಿದೆ ಅಂತ ಮಾಡೋಕ್ಕೆ ಹೋಗೋದು ಬೇಡ, ಎಲ್ಲ ನನಗೆ ಗೊತ್ತಿಲ್ಲ ಅಂತಲೂ ಇರೋದು ಬೇಡ. ನಿಮಗೆ ಏನು ಗೊತ್ತಿದೆಯೋ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮಗೆ ಗೊತ್ತಿರೋ ಆ ಕೆಲಸದ ಮೇಲೆ ಫೋಕಸ್ ಮಾಡಿ. ಮತ್ತು ಈ ವೀಕು ನಿಮಗೆ ಸ್ಟೇಬಿಲಿಟಿ ಮೈಂಡ್ಸೆಟ್ ಸ್ಟೇಬಿಲಿಟಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ವಾರ. ಅಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ, ಗಮನ ಮಾಡಿ. ಫರ್ಗಿವ್ನೆಸ್, ಯಾಕಂದರೆ ಈಗ ಯಾರು ಏನು ಮಾಡಿದ್ದಾರೆ, ಎಂಥದ್ದು ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ಮನಸ್ಸಿನ ಸ್ಥಿತಿನ ನೀವು ಕರೆಕ್ಟಾಗಿ ಇಟ್ಕೋಬೇಕಾಗಿರೋದು. ಮೈಂಡ್ಸೆಟ್ಟು ಅಲ್ಲಿ ನಾನು ಸ್ಟೇಬಿಲಿಟಿ ಹೇಳಿದೆ, ಇಲ್ಲಿ ಮೈಂಡ್ಸೆಟ್ ಹೇಳ್ತಾ ಇದ್ದೀನಿ. ಎರಡಕ್ಕೂ ಕನೆಕ್ಟ್ ಆಗುತ್ತೆ ನೋಡಿ. ಮೂವ್ ಆನ್ ಆಗಿ, ಮೇನ್ ನೀವು ಮೂವ್ ಆನ್ ಆಗಬೇಕು. ಇಲ್ಲ ಆರೋಗ್ಯದ ವಿಚಾರ ಅಂದರೆ ಈಗ ನಿಮ್ಮ ಮೈಂಡ್ಸೆಟ್ ಇರಬಹುದು. ಇಲ್ಲಾಂದ್ರೆ ಒಂದು ಹಾಸ್ಪಿಟಲ್ ಅಂದರೆ ಈಗ ಓಕೆ ಈ ವಾರದಲ್ಲಿ ನನಗೆ ಹಾಸ್ಪಿಟಲ್ ಪರ್ಫೆಕ್ಟ್ ಇರೋದು ಸಿಗುತ್ತಾ ಅಂದರೆ ಈಗ ಮುಂದೆ ಹೋಗಿ ಸಿಗುತ್ತೆ. ಫರ್ಗಿವ್ನೆಸ್ ಮಾಡಬೇಡಿ, ಆಗಿರೋದಕ್ಕೆ ಫರ್ಗಿವ್ನೆಸ್ ಮಾಡಬೇಡಿ.
ಆಗ ಬೇಕಾಗಿರೋ ಕೆಲಸಕ್ಕೆ ನೋಡಿ ಅಂತಲೇ ಹೇಳಬಹುದು. ಇನ್ನು ಜಾಬು ಫುಲ್ ಕಾರ್ಡ್ ಬರ್ತಾ ಇದೆ. ಜಾಬ್ ಬಗ್ಗೆ ಬಿ ಅಸೆಡ್ಡಿವ್, ತುಂಬ ಇದು ಮಾಡ್ಕೋಬೇಡಿ, ಎಚ್ಚರಿಕೆಯಿಂದ ಇರಿ. ಬಿಸ್ನೆಸ್ ಇರ್ಬೋದು, ಇನ್ನೊಂದು ಯಾವುದಾದ್ರು ಸಲಹೆಯನ್ನು ತಗೊಳ್ಳಿ. ನೀವು ಎಷ್ಟು ಸಲಹೆಯನ್ನು ತಗೊಳ್ತೀರೋ ನಿಮ್ಮಲ್ಲಿ ಅಷ್ಟು ಚೇಂಜಸ್ ಆಗುತ್ತೆ. ಎಲ್ಲವನ್ನೂ ಇರುತ್ತೆ. ನಾನು ಈ ಕಡೆ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ, ಏನು ಯಾವುದೋ ಒಂದು ಯೋಚನೆಯಲ್ಲಿ ಎಲ್ಲೋ ಬಿಸ್ನೆಸ್ ಇದರಲ್ಲಿ ಅಮೌಂಟ್ ಹಾಕೋದು ಆ ಥರ ಇದು ಮಾಡೋದಕ್ಕಿಂತ ಒಬ್ಬರು ಸಲಹೆ ತಗೊಂಡು ಆ ಸಲಹೆ ಮೇಲೆ ಹೋಗಿ. ನಿಮ್ಮ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆದರೆ ನೀವು ನಂಬುವಂತ ಇರಲಿ. ಸಲಹೆ ಅಂದರೆ ಎಲ್ಲರೂ ಸಲಹೆ ತಗೊಳ್ಳೋದು ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಯಾರು ಪರ್ಫೆಕ್ಟ್ ಅನ್ಸುತ್ತಾರೋ ಅವ್ರನ್ನ ನೋಡಿ ಅಂತ ಹೇಳ್ಬೋದು. ಇನ್ನು ರಿಲೇಷನ್ಶಿಪ್ಪಲ್ಲಿ ಹೇಳ್ಬೇಕು ಅಂದರೆ 2 of Cups ಬರ್ತಾ ಇದೆ, ಚೆನ್ನಾಗಿದೆ, ಏನು ವರಿ ಇಲ್ಲ. ಫ್ಯಾಮಿಲಿಯಲ್ಲಿ ಇರಬಹುದು, ಲವರ್ಸ್ಗಿರಬಹುದು, ರಿಲೇಷನ್ಸ್ ಯಾವುದೇ ಇರಬಹುದು, ಚೆನ್ನಾಗಿದೆ. ಅದಕ್ಕೆ ಬ್ರಿಂಗಿಂಗ್ ಆನ್ಸರ್ ಮೆಡಿಟೇಷನ್, ಇನ್ನು ಮೆಡಿಟೇಷನ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಇನ್ನು ಬಾಟಮ್ ದ ಡೆಕ್ ಏನು ಬಂದಿದೆ ಈ ವಾರಕ್ಕೆ? ಬಾಟಮ್ ದ ಡೆಕ್ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಅಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಟೈಮ್ ಬಂದಿದೆ. ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ನಿಮಗೆ ಅದಕ್ಕೆ ಸ್ವಲ್ಪ ಗೈಡೆಡ್ ಮೆಡಿಟೇಷನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಮೆಡಿಟೇಷನ್ ಬರ್ತಾ ಇದೆ, ಗೈಡೆಡ್ ಮೆಡಿಟೇಷನ್ ಡೈಲಿ ½ an hour ಮಾತ್ರನೇ ಇರುತ್ತೆ, ಜಾಸ್ತಿ ಇರಲ್ಲ. 21 days ಲಿಮಿಟೆಡ್ ಸೀಟ್ ಇರುತ್ತೆ. ಮತ್ತು ಅಮೌಂಟು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲೇ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಅಲ್ಲೇ ಅಫರ್ಮೇಷನ್ಸ್ ಹೇಳ್ತೀನಿ, ಅಲ್ಲೇ ಕ್ಲೆನ್ಸಿಂಗ್ ಮಾಡಿಸ್ತೀನಿ, ಮತ್ತು ಮೆಡಿಟೇಷನ್ ಇದರಲ್ಲೇ ನಿಮ್ಮನ್ನು ಹೀಲಿಂಗ್ ಮಾಡ್ತೀನಿ. ಗೈಡೆಡ್ ಮೆಡಿಟೇಷನ್ ಇದರಲ್ಲೇ ನಿಮಗೆ ಹೀಲಿಂಗು ಆಗುತ್ತೆ. ನಿಮಗೆ 1 hour ಕುತ್ಕೋಬೇಕು, 2 hour ಕುತ್ಕೋಬೇಕು ಮೆಡಿಟೇಷನ್ಗೆ, ನಮ್ಗೆ ಆಗ್ತಾ ಇಲ್ಲ ಅನ್ನೋರಿಗೆ ಈ ½ an hour ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ. ಮತ್ತು ಬೇರೆ ಬೇರೆ ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ, ಅದರಲ್ಲಿ ಎಷ್ಟು ಚೇಂಜಸ್ ಆಗ್ತಿರೋ ನೀವು. ಇದು ಪರ್ಫೆಕ್ಟ್ ಟೈಮ್ ಬಂದಿದೆ, ಆ ಟೈಮ್ ಕರೆಕ್ಟಾಗಿ ನೀವು ಅನಲೈಸ್ ಚೂಸ್ ಮಾಡ್ಕೋಬೇಕಾಗಿರೋದು ನಿಮ್ಮಲ್ಲಿ ಇದೆ. ಇಯರ್ ಫ್ರಮ್ ನೌ, ಈ ಇಯರಲ್ಲಿ ನಿಮಗೆ ಚೇಂಜಸ್ ಅಂತೂ ಗೊತ್ತಾಗುತ್ತೆ ಅಂತಲೇ ಬಾಟಮ್ ದ ಡೆಕ್ ಬಂದಿರೋದು. ಇನ್ನು ಸಾಯಿಬಾಬಾ ಕಾರ್ಡ್ಸಲ್ಲಿ ಏನು ಹೇಳ್ತಾರೆ ನೋಡೋಣ. ಸಾಯಿಬಾಬಾ ಇರಬಹುದು, ಇಲ್ಲ ನೀವು ನಂಬೋ ದೇವರಿರಬಹುದು, ಗುರುಗಳಿರಬಹುದು, ಅವ್ರ ಕಡೆಯಿಂದ ನಿಮಗೆ ಆನ್ಸರ್ ಸಿಗ್ತಾ ಇದೆ ಅಂತ ಭಾವಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾಸ್ತವವನ್ನು ಎದುರಿಸಿ, ಮರೀಚಿಕೆ ಬೇಡ, ಹಿಂದೆ ಹೋಗೋದು ಬೇಡ, ಒಂದು ಭ್ರಮೆಯಲ್ಲಿ ಇರೋದು ಬೇಡ. ವಾಸ್ತವವನ್ನು ನಂಬಿ ಪ್ರೆಸೆಂಟಲ್ಲಿ ಇರಿ. ನಿಮ್ಮ ಪ್ರೆಸೆಂಟಲ್ಲಿ ನೀವು ಎಷ್ಟು ಇರ್ತೀರೋ ಅಷ್ಟು ನಿಮ್ಮಲ್ಲಿ ಚೇಂಜಸ್ ಬರುತ್ತೆ. ಆ ಪ್ರೆಸೆಂಟಲ್ಲಿ ಇರೋದಕ್ಕೆ ನಿಮ್ಮ ಮೈಂಡ್ ಸೆಟ್ ಬೀಳ್ತಾ ಇಲ್ಲ. ಆ ಮೈಂಡ್ ಸೆಟ್ಟಿಗೆ ನಾನು ಸೆಟ್ ಮಾಡೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈ ವೀಕಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವೆಷ್ಟು ಬೇಗ ನೀವು ಮೆಡಿಟೇಷನ್ ಇದಕ್ಕೂ ಹೋಗಬೇಕು ಅಂತ ಫಸ್ಟ್ ಟೈಮ್ ಮೆಡಿಟೇಷನ್ ಅಂದರೆ ನಾನು ಕೊಡೋಕ್ಕಾಗಲ್ಲ, ಇದಾಗಲ್ಲ ಅಂತಾರೆ. ಅಂಥವ್ರಿಗೆಲ್ಲನೂ ಈ ಮೆಡಿಟೇಷನ್ ಅಫರ್ಮೇಷನ್ಸ್ ನಾನು ಬರೆಸ್ತೀನಿ, ನಿಮ್ಮ ಕೈಯಲ್ಲೇ ಬರೆಸಿ, ನಿಮ್ಮ ಕೈಯಲ್ಲೇ ಹೇಳಿಸಿ, ಹೀಲಿಂಗ್ ಮಾಡಿಸ್ತೀನಿ. ಆಲ್ಮೋಸ್ಟ್ ಹೀಲಿಂಗ್ ಪ್ರೊಸೆಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆಗೇನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ, ಇಲ್ಲಾಂದರೆ ಇನ್ನೂ ಯಾವ ರೀತಿಯಲ್ಲಿ ವೀಡಿಯೋಸ್ ಬೇಕು, ಡೈಲಿ ಬೇಕಾ, ಇಲ್ಲಾಂದರೆ ಈ ಥರ ವೀಕ್ಲಿ 1 ವೀಡಿಯೋಸ್ ಆದರೆ ಸಾಕು. ಈ ಥರ ನಿಮಗೆ ಏನು ಅನಿಸುತ್ತೋ ಕಮೆಂಟ್ಸಲ್ಲಿ ಹಾಕಿ. ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ, ವೀಡಿಯೋಸ್ ನಿಮಗೂ ಕೊಡಬೇಕು ಅನ್ನೋದು ನನಗೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.